ನಾನು ಕೆಲಸವನ್ನು ಮಿತಿಯನ್ನು ದಾಟಿ ಹೋದಾಗ ಇನ್ಯಾರ್ದೋ ಕಾಲ ಮೇಲೆ ಕಾಲಿಟ್ಟಿರ್ತೇನೆ, ಇನ್ಯಾರಿಗೋ ನೋವು ಮಾಡ್ತೇನೆ, ಅಥವಾ ನಾನು ಮಾಡಬಾರದ್ದನ್ನು ಮಾಡಿದಾಗ ಏನೂ ಆಗಬಾರದ್ದು ಆಗಿಬಿಡ್ತದೆ. ಅದರಿಂದ ಹುಷಾರಾಗಿರಬೇಕು. ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜುಗಿಸೆ ನಾನು ಉದ್ಯೋಗಶೀಲನಾದರೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ಆ ಮನುಷ್ಯ ಪುಣ್ಯಶಾಲಿ ಆಗ್ತಾನೆ. ಯಾಕಂದರೆ ಅವನು ಸಾಧನೆ ಆಗಬೇಕಾದ್ರೆ ಇದೆಲ್ಲ ಇರಬೇಕು. ನನಗನ್ಸುತ್ತೆ ಒಳ್ಳೆ ರೆಡಿ ರೇಖನರ್ ಅಲ್ವಾ ಇದು ಮಾಡಬೇಕಾದದ್ದು. ಯಾವುದೇ ಕೆಲಸ ಮಾಡಬೇಕಾದ್ರೆ 5 ಚೆಕ್ ಲಿಸ್ಟ್ ಹಾಕ್ಕೋಬೇಕು. ಈಸ್ ಇಟ್ ವಿದಿನ್ ಮೈ ಲಿಮಿಟ್ಸ್ ಅಂತ ಹಾಕ್ಕೋಬೇಕಾದ್ರೆ. ಇದನ್ನು ಓದ್ತಿರ್ಬೇಕಾದ್ರೆ ನನಗೆ ಸಾಕ್ರೆಟಿಸ್ ನೆನಪಾಗಿತ್ತು. ಇದಕ್ಕೊಮ್ಮೆ ಹೇಳಿದ್ದೆ ಅನಿಸುತ್ತೆ. ಅಷ್ಟು ಚಂದ ಸಾಕ್ರೆಟಿಸನ್ ಮಾತು. ಆತ ಹೇಳ್ತಾನೆ, ಯಾವುದೇ ವಿಷಯ ಮತ್ತೊಬ್ಬರು ಹೇಳಬೇಕಾದ್ರೆ ಉತ್ಸಾಹದಿಂದ ಹೇಳಬೇಡ. ಹೇಳೋ ಮೊದಲು ನೀನು ಹೇಳೋ ಸರಿನಾ ತಪ್ಪ ವಿಚಾರ ಮಾಡು. ಅವನು ಹೇಳ್ತಾನೆ 3 ಗೋಲ್ಡನ್ ಗೇಟ್ಸ್ ಅಂತ ಹೇಳ್ತಾನೆ. 3 ಗೋಲ್ಡನ್ ಗೇಟ್ಸ್ ಆಫ್ ಸಾಕ್ರೆಟಿಸ್ ಅಂತ. ಮಾತಾಡೋದಕ್ಕಿಂತ ಮೊದಲು ನಿನ್ನ ಮಾತುಗಳನ್ನು ಈ 3 ಬಾಗಿಲಿದೆಯಲ್ಲ, ಬಾಗಿಲ ಮೂಲಕ ಹಾಯಿಸು. ಅದು ಸರಿ ಅಂದರೆ ಮಾತ್ರ ಹೇಳಿದ್ರೆ ಹೇಳಬೇಡ. ಯಾರೋ ನಿನಗೆ ಹೇಳಬೇಕು ಅಂತ ಏನು ಒತ್ತಾಯ ಮಾಡೋಲ್ಲ. ಎಷ್ಟು ಚೆನ್ನಾಗಿರೋದು ನಾವೆಲ್ಲ ನೆನೆಸ್ಕೋಬೇಕಾದ್ರೆ ಅನಿಸುತ್ತೆ. 3 ಗೋಲ್ಡನ್ ಗೇಟ್ಸ್ ಆಫ್ ಸಾಕ್ರೆಟಿಸ್ ಅಂತ. ಅವನೇನು ಹೇಳ್ತಾನಂದರೆ, ಯಾವುದೇ ಮಾತನ್ನು ಮತ್ತೊಬ್ಬರ ಮುಂದೆ ಆಡುವಾಗ ಫಸ್ಟ್ ಕ್ವೆಶ್ಚನ್ ಯು ಆಸ್ಕ್ ಯುವರ್ ಸೆಲ್ಫ್. ಮೊದಲೇ ಪ್ರಶ್ನೆ ಕೇಳ್ಕೋಬೇಕಾದದ್ದು, ಈಸ್ ಇಟ್ ಟ್ರೂ? ನಾನು ಹೇಳೋ ಸತ್ಯವೇ? ಎಷ್ಟೋ ಸಲ ಸತ್ಯ ಗೊತ್ತಿಲ್ಲದೆ ಮಾತಾಡಿ ಎಷ್ಟೋ ಕನ್ಫ್ಯೂಷನ್ ಮಾಡಿಲ್ವಾ ನಾವು? ಸತ್ಯ ಗೊತ್ತಿಲ್ಲ, ಏನೋಪ್ಪ ಹೇಳಿಬಿಡೋದು ಮೊದಲು. ಹೌದಾ, ಅದು ನನಗೆ ಗೊತ್ತಿಲ್ಲ, ಅವ್ರು ಯಾರೋ ಹೇಳಿದ್ರು ನಿಮ್ಗೆ ಹೇಳಿದೆ ಅಂತ ಹೇಳೋದು. ಸತ್ಯ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಮೊದಲನೇ ಪ್ರಶ್ನೆ, ಈಸ್ ಇಟ್ ಟ್ರೂ? ನಾನು ಹೇಳ್ತಿರೋ ಸತ್ಯವಾ? ಮೊದಲನೇ ಪ್ರಶ್ನೆ. ಎರಡನೇದು, ಈಸ್ ಇಟ್ ನೆಸಸರಿ? ಭಾಳ ಮುಖ್ಯ. ಇಟ್ ಮೇ ಬಿ ಟ್ರೂ, ಸತ್ಯ ಇರ್ಬೋದು, ಅದು ಹೇಳೋ ಅವಶ್ಯಕತೆ ಇದೆಯಾ? ಅದು ಎಷ್ಟೋ ವಿಷಯ ನಮಗೆ ಗೊತ್ತಿದೆ ಸ್ವಾಮಿ, ಗೊತ್ತಿದೆ ಅಂತ ಹೇಳ್ಕೊಂಡು ಅಡ್ಡಾಡೋಕ್ಕಾಗಲ್ಲ. ಐ ಆಮ್ ನಾಟ್ ದಿ ಏಜೆಂಟ್ ಫಾರ್ ಆಲ್ ದಿ ನ್ಯೂಸ್ ಇನ್ ದ ವರ್ಲ್ಡ್. ನಾನೇ ಹೇಳಬೇಕು ಅಂತಿಲ್ಲ. ನಾವು ಸಾಮಾನ್ಯವಾಗಿ ಮಾಡ್ತೇವೆ ಗೊತ್ತಾ, ವಿಷಯ ಗೊತ್ತಾದ ತಕ್ಷಣ ಮತ್ತೊಬ್ರು ಹೇಳಿಬಿಟ್ಟು ನಾನು ಹೇಳಿದೆ ಅಂತ ಯಾರು ಹೇಳಬೇಡ್ರಾ, ಅದು ಬೇರೆ ಹೇಳೋದು. ಸತ್ಯ ಇರ್ತದೆ, ಯಾರ್ದೋ ಮನೆಗೇನೋ ತೊಂದರೆ ಆಗಿದೆ, ಸತ್ಯ ಗೊತ್ತಾಗಿದೆ ನಿಮಗೆ, ಅದು ಉತ್ಸಾಹ ಮತ್ತೊಬ್ರು ಹೇಳಿಬಿಡ್ಬೇಕಲ್ಲ ಅಂತ ಹೇಳಿ. ಆದ್ದರಿಂದ ಈಸ್ ಇಟ್ ನೆಸಸರಿ? ಹೇಳೋ ಅವಶ್ಯಕತೆ ಇದೆಯಾ? ಮೊದಲು ವಿಷಯ ಸತ್ಯವೇ ಅಂತ ಮೊದಲೇ ಮಾತು. ಎರಡನೇದ್ದು ಅವಶ್ಯಕತೆ ಇದೆಯಾ ಹೇಳುವಂಥದ್ದು. ಮೂರನೇದ್ದು, ಆರ್ ಯು ದ ರೈಟ್ ಪರ್ಸನ್? ನೀನೇ ಹೇಳಬೇಕಾದನ್ನ ಮತ್ತೆ ಯಾರು ಹೇಳಬೇಕಾ? ಒಂದು ಘಟನೆ ನಮ್ಮ ಮನೆಯಲ್ಲಿ ಆದದ್ದು, ನಮ್ಮ ಸಂಬಂಧಿಕರ ಮನೆಯಲ್ಲಿ ಆದದ್ದು ಹೇಳಿಬಿಡ್ತೇನೆ, ಏನು ತಪ್ಪಿಲ್ಲ. ಅವರು ಗಂಡ ಹೆಂಡತಿ 2 ಮಕ್ಕಳಿದ್ದಾರೆ. ಒಬ್ಬ 11 ವರ್ಷದ ಹುಡುಗ, ಒಬ್ಬನೊಂದು 6-7 ವರ್ಷದ ಹುಡುಗ ಇರಬೇಕು. ಇನ್ನೊಂದು ಮನೆ ತೊಗೊಂಡಿದ್ದಾರೆ, ಹೊಸ ಮನೆ ತೊಗೊಂಡ್ರು. ಆ ಮನೆ ಗೃಹ ಪ್ರವೇಶ ಮಾಡಬೇಕಾಗಿತ್ತು. ಮಕ್ಕಳಿಗೆ ಅಭ್ಯಾಸ ಇದೆ, ಇಬ್ಬರೇ ಇದ್ದು. ಗಂಡ ಹೆಂಡತಿ ಇಬ್ಬರು ಬಿಟ್ಟು, ಮನೆ ಇರಪ್ಪ ನೀನು, ಸ್ನಾನ ಮಾಡ್ಕೊಂಡಿರಿ, ನಾನು ಬರ್ತೀನಿ, ಆ ಮನೆಗೆ ಏನೇನು ಬೇಕು ಗೃಹ ಪ್ರವೇಶಕ್ಕೆ ನೋಡ್ಕೊಂಬರ್ತೀನಿ ಅಂತ ಇನ್ನೊಂದು ಮನೆಗೆ ಹೋದರು. ಇಬ್ಬರೇ ಮಕ್ಕಳಿದ್ದಾರಲ್ಲ ಮನೇಲಿ, ಟಿ ವಿ ನೋಡ್ತಾ ಇದ್ದಾರೆ. ದೊಡ್ಡವನು ಸ್ನಾನ ಮಾಡಿ ಬಂದ, ಸಣ್ಣವನು ಒಳಗೆ ಹೋದ ಸ್ನಾನ ಮಾಡೋದಕ್ಕೆ. ಅವನು ಬಾಗಿಲು ಹಾಕ್ಕೊಳ್ಳಲ್ಲ ಸಾಮಾನ್ಯವಾಗಿ, ಅದು ಹಾಕ್ಕೊಂಡಿದ್ದಾನೆ ಅವತ್ತು, ಅದು ಅಕಸ್ಮಾತ್ ಆಯಿತೋ ಗೊತ್ತಿಲ್ಲ. 10 ನಿಮಿಷ ಆದರೂ ಬಾಗಿಲು ತೆಗಿಲಿಲ್ಲ. ದೊಡ್ಡವನಿಗೆ ಕಾಳಜಿ ಆಯಿತು, ಹೋಗಿ ಬಾಗಿಲು ತಟ್ಟಿದ. ಬಾಗಿಲು ಉತ್ತರ ರೆಸ್ಪಾನ್ಸ್ ಬರಲಿಲ್ಲ. ಜೋರು ದಬ ಬಡ್ದಾಗ ಆ ಒಳಗೆ ಸ್ವಲ್ಪ ಜ್ಞಾನ ಇತ್ತು ಅನಿಸುತ್ತೆ. ಟಕ್ ಅಂತ ಬೋಲ್ಟ್ ತೆಗೆದ, ಬಿದ್ದೋದ. ಇವನು ದೊಡ್ಡವನು, 11 ವರ್ಷ ಹುಡುಗ ಇವನು. ಅವನು ಗಾಬರಿ, ಅವನೆಂದು ಹೋಗಿದ್ದಾನೆ. ಇವನು ಒಳಗಡೆ ಹೋಗಿ ಅವನು ಎಳ್ಕೊಂಡು, ಒದ್ದೆ ಬಟ್ಟೆ ಎಳ್ಕೊಂಡು ಹೊರಗೆ ಎಳ್ಕೊಂಡು ಬಂದ. ಏನಾಗಿದೆ, ಈ ಗ್ಯಾಸ್ ಗೀಸರ್ ಅಂತ ಇರ್ತದಲ್ಲ, ಈ ಗ್ಯಾಸಿಂದ ನೀರು ಕಾಯಿಸೋದಿದೆಯಲ್ಲ, ಅದು ನೀರು ಬಂದು ಗ್ಯಾಸ್ ಬಂದಾಗ್ಬಿಟ್ಟಿದೆ. ಇದು ಉರಿ ಬರ್ತಾ ಇಲ್ಲ, ಬರೀ ಗ್ಯಾಸ್ ಬರ್ತಾ ಇದೆ, ತುಂಬ್ಕೊಂಡ್ಬಿಟ್ಟಿದೆ ಒಳಗಡೆ, ಗ್ಯಾಸ್ ಒಳಗಡೆ. ಆ ಸಣ್ಣ ಹುಡುಗ ಒಳಗಡೆ ಇದ್ದಾನಲ್ಲ, ತುಂಬ ಗ್ಯಾಸ್ ಕುಡಿದ್ಬಿಟ್ಟಿದ್ದಾನೆ. ಈ ದೊಡ್ಡವನು ಕೂಡ ಬಾಗಿಲು ತೆಗೆದಿದ್ದಾನೆ ಪುಣ್ಯಕ್ಕೆ, ಅವನು ಎಳ್ಕೊಂಬರಬೇಕು ಅಂತ ಹೋದಾಗ ಇವನು ಸ್ವಲ್ಪ ಸೇವಿಸ್ಬಿಟ್ಟಿದ್ದಾನೆ. ಇಬ್ಬರು ಹೊರಗಡೆ ಬಂದು ಬಿದ್ದಿದ್ದಾರೆ ಎಚ್ಚರ ತಪ್ಪಿ. ಒಂದು 10 ನಿಮಿಷಕ್ಕೆ ಅಪ್ಪ ಅಮ್ಮ ಬಂದರು, ಬಾಗಿಲು ಬಡಿದ್ರು, ಬಾಗಿಲು ತೆಗೆದ್ರು, ತೆಗಿತಾ ಇಲ್ಲ. ಬಾಗಿಲು ಮುರಿದೊಳಗೆ ಹೋದರೆ ಇಬ್ಬರು ಮಕ್ಕಳು ಬಿದ್ದಿದ್ದಾರೆ, ಎಚ್ಚರ ತಪ್ಪಿ ಬಿದ್ದಿದ್ದಾರೆ. ಏನು ಅಂತ ಗೊತ್ತಾಗಿಲ್ಲ. ತಕ್ಷಣ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅವ್ರು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಡ್ಮಿಟ್ ಮಾಡಿ ಹೇಳಿದ್ರಂತೆ, ಏನು ಹೇಳೋಕ್ಕಾಗಲ್ಲ, 24 ತಾಸು ತುಂಬ ಗ್ಯಾಸ್ ಕುಡಿದಿದ್ದಾರೆ ಹುಡುಗರು, ಬದುಕೋದು ಕಷ್ಟ ಅಂತ ಹೇಳಿದ್ರಂತೆ. ಏನಾಗಿರ್ಬೇಕಪ್ಪ ಅಮ್ಮನಿಗೆ ಸಂಟ ವಿಚಾರ ಮಾಡಿ. ಸ್ವಲ್ಪ ಹೊತ್ತಾದಮೇಲೆ ದೊಡ್ಡವನು ಸ್ವಲ್ಪ ಚೇತರಿಸ್ಕೊಂಡ, ಯಾಕಂದರೆ ಅವ್ನು ಜಾಸ್ತಿ ಕುಡ್ದಿಲ್ಲ. ಬಾಗಿಲು ತೆಗೆದಿತ್ತು, ಸ್ವಲ್ಪ ದೊಡ್ಡವನು ಇದ್ದಾನೆ, ಅದು ಸಣ್ಣವೊಂದು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಿದರು. ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಇದ್ದಾರೆ, ನನ್ನ ಸ್ನೇಹಿತರವರು. ಇವರಿಗೆ ಗೊತ್ತು ತಿಮ್ಮಪ್ಪ ಹೆಗಡೆ ನನಗೆ ಗೊತ್ತಿದೆ ಅಂತ. ಸ್ವಲ್ಪ ಕೇಳಿ ನೋಡಿ ಅವ್ರನ್ನ ಅಂದರು. ನಾನು ಫೋನ್ ಮಾಡಿದಾಗ ತಿಮ್ಮಪ್ಪ ಹೆಗಡೆ ಹೇಳಿದರು ನನಗೆ, ನೋಡಿ ದೊಡ್ಡವನು ಉಳಿಬಹುದು, ಸಣ್ಣವನು ಗ್ಯಾರಂಟಿ ಇಲ್ಲ, ವೆಂಟಿಲೇಟರ್ಲ್ಲಿ ಇಟ್ಟಿದೆ ಹುಡುಗನ, ನೋಡಬೇಕೇನಾಗ್ತದೆ ಅಂತ. ಅಪ್ಪ ಅಮ್ಮ ಮಗ ಅಲ್ಲಿ ವೆಂಟಿಲೇಟರ್ ಇದ್ದರೂ ಕೂಡ ಬದುಕ್ತಾನೆ ಅಂತ ನಂಬಿಕೆ ಇದ್ದೇ ಇರಬೇಕು. ಏನೂ ಆಗಬಹುದು ಅಂತ ಭಯ ಇದ್ದರೂ ಕೂಡ ಬದುಕಬೇಕು ಅಂತ ಅಪೇಕ್ಷೆ.
ಒದ್ದಾಡ್ತಾರೆ. ಆ ತಾಯಿಗಂತೂ ಹುಚ್ಚಿಡ್ದಂಗೆ ಆಗಿರ್ಬೇಕಲ್ವ. ದೊಡ್ಡವನು ಸ್ವಲ್ಪ ಚೇತರಿಸ್ಕೊಂಡ, ಜನರಲ್ ವಾರ್ಡಿಗೆ ಹಾಕಿದ್ರು ಅವನ್ನ. ಸಣ್ಣವನೇನು ವೆಂಟಿಲೇಟರಲ್ಲಿದ್ದಾನೆ. ಅವ್ರೇನೋ ಆ ಮನಸ್ಸು ವೀಕ್ ಆದಾಗ ಅಲ್ಲಿ ಭವಿಷ್ಯ ಕೇಳಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು, ಇದೆಲ್ಲ ಮನಸ್ಸಲ್ಲಿ ಇರುತ್ತಲ್ಲ. ಯಾರೋ ಹೇಳಿದ್ರಂತೆ ನಾಳೆ ಬೆಳಗಿನವರೆಗೂ 7 ಗಂಟೆವರೆಗೂ ಅವನು ಏನಾಗದೆ ಹೋದರೆ ಅವನು ಬದುಕ್ತಾನೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಕಷ್ಟ ಇದೆ, ಬೆಳಗಿನ 6 ಗಂಟೆವರೆಗೆ ಬದುಕಿದ್ರೆ ಬದುಕ್ತಾನೆ ಅಂತ. 11 ಗಂಟೆಗೆ ಆಕೆ ಗಂಡ ಫೋನ್ ಮಾಡಿದ್ರು ನನಗೆ, ತಿಮ್ಮಪ್ಪ ಹೆಗಡೆಗೆ ಒಂದು ಸಲ ಕೇಳಿ ನೋಡ್ತೀರಾ ಹೇಗಿದ್ದಾನೆ ಹುಡುಗ ಅಂತಿಕೊಂಡು. ನಾನು ಮಾಡಿದಾಗ ತಿಮ್ಮಪ್ಪ ಹೆಗಡೆ ಸ್ಪಷ್ಟವಾಗಿ ಹೇಳಿದರು, ನಿಮ್ಗೆ ಮಾತ್ರ ಹೇಳ್ತೇನೆ ನಾನು ನಿಮಗೆ ಅದನ್ನು, ದ ಚೈಲ್ಡ್ ಈಸ್ ಬ್ರೈನ್ ಡೆಡ್, ಬದುಕೋಕ್ಕಾಗಲ್ಲ. ನಾನೀಗ ವೆಂಟಿಲೇಟರ್ ಆಫ್ ಮಾಡಿದ ತಕ್ಷಣ ಡಿಕ್ಲೇರ್ ಮಾಡಬೇಕಾಗ್ತದೆ ಅಷ್ಟೇ. ಅದು ಬೆಳಗಿನವರೆಗೆ ಇರ್ತೇವೆ, ನೋಡೋಣ ಏನಾಗ್ತದೆ. ಪಾಪ ಅವ್ರಿಗೇನೋ ನಂಬಿಕೆ ಇದೆ, ಆಗಲಿ ನೋಡೋಣ, ಪ್ರಯತ್ನ ಮಾಡೋಣ. ಬಟ್ ನಮ್ಮ ಪ್ರಕಾರ ಚೈಲ್ಡ್ ಈಸ್ ನೋ ಮೋರ್, ಇಲ್ಲ ಅದು ಅಂತ ಹೇಳಿದರು. ನನಗೆ ಗೊತ್ತಾದು ಸುಮಾರು 11 ಗಂಟೆಗೆ. 12ಕ್ಕೆ ಮತ್ತೆ ಫೋನ್ ಮಾಡಿದ್ರು ಅವರು. ಏನು ಹೇಳಿದರು ತಿಮ್ಮಪ್ಪ ಹೆಗಡೆ? ಈಗ ನಾನೇನು ಹೇಳಬೇಕು? ಫಸ್ಟ್ ಗೇಟ್ ಪಾಸ್ ಆಯಿತು, ಇಟ್ ಈಸ್ ಟ್ರೂ. ಸೆಕೆಂಡ್ ಈಸ್ ಇಟ್ ನೆಸಸರಿ? ಹೇಳೋ ಕಾರಣ ಇದೆಯಾ? ಬೆಳಗಿನವರೆಗಾದರೂ ಮಗ ಬದುಕಿದ್ದಾನೆ ಅಂತ ಒಂದು ಇರಲಿ ಸಂತೋಷ ಅವರಿಗೆ. ಈಗ ಗಳಿಸೋದ್ರಲ್ಲಿ ಏನು ಸಾರ್ಥಕ ಇರೋದು ಅಲ್ವಾ? ಅದು ಅಲ್ಲದೆ ಏನು ಪವಾಡ ಆಗ್ತದೆ ಅಂತ ಹೇಳೋಕೆ ಬರೋಲ್ಲ ಮನುಷ್ಯನ ದೈಹಿಕ ಪ್ರಕ್ರಿಯೆಯಲ್ಲಿ. ಅವನೇನಾದರೂ ಆಗ ಸರಿ ಆಗಿಬಿಡ್ಬೋದು, ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಅಥವಾ 4 ಗಂಟೆ ಹೊತ್ತಿಗೆ ಸರಿ ಆಗಿಬಿಟ್ರೆ ನಾನು ಏನು ಹೇಳಿದ್ದೆ ಹಿಂದಿನ ದಿವಸ ತಪ್ಪಾಗ್ಬಿಡಬಾರ್ದಲ್ಲ, ಅವ್ರ ಮನಸ್ಸಲ್ಲಿ ನೋವು ಉಳ್ಕೊಳ್ಳಲ್ವಾ? ಅದು ಅಲ್ಲದೆ ಆಮ್ ಐ ದ ರೈಟ್ ಪರ್ಸನ್ ಟು ಸೇ ಸೋ? ಹೇಳೋದು ನಾನೇ ಸರಿನಾ? ಅಲ್ಲ, ಹೇಳಬೇಕಾದದ್ದು ಡಾಕ್ಟ್ರು, ಆದ್ದರಿಂದ ಹೇಳಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು. ಈ 3 ಗೇಟ್ ಇದಾವಲ್ಲ, ಇದು ಬಹಳ ಮುಖ್ಯ. ಪ್ರತಿಯೊಂದು ಸನ್ನಿವೇಶದಲ್ಲೂ ಈ ಮಾತನ್ನು ನೆನಪಿಟ್ಟುಕೊಂಡ್ರೆ, ಈಸ್ ಇಟ್ ಟ್ರೂ, ಈಸ್ ಇಟ್ ನೆಸಸರಿ, ಆಮ್ ಐ ದ ರೈಟ್ ಪರ್ಸನ್? ಸನ್ನಿವೇಶದ ಸೂಕ್ಷ್ಮವನ್ನರಿತು ಧೃತಿ ತಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ ಅಂತಿದೆ. ಒಂದೊಂದು ಸಲ ಅನ್ಸತ್ತೆ ಇಷ್ಟೆಲ್ಲ ಇಟ್ಕೊಂಡು ಮಾಡಿದರೂ ಕೂಡ ಮನಸ್ಸಿಗೆ ನೋವು ಉಳ್ಕೊಂಡ್ಬಿಡುತ್ತೆ. ತಾವೆಲ್ಲ ನೋಡಿದ್ದೀರಿ, ಸಂಸ್ಥೆ ಕಟ್ಟೋ ಕೆಲಸ ಆಗ್ಬೋದು, ಒಂದು ವ್ಯವಸ್ಥೆಯನ್ನು ಬಲಿಸುವಂಥ ಕೆಲಸ ಆಗ್ಬೋದು. ಮಾಡ್ತಿರ್ಬೇಕಾದ್ರೆ ಒಂದೊಂದು ಸಲ ಕೆಲಸ ಆಗೋಲ್ಲ, ಫೇಲ್ ಆಗಿಬಿಡ್ತವೆ. ಮನಸ್ಸು ತುಂಬ ನೋವಾಗಿಬಿಡುತ್ತೆ ಕೆಲಸ ಮಾಡ್ತಾ. ನೋವಾಗುತ್ತದೆ ಅಂತ ಬರೀತಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ. ಪದ್ಯ 636, 636. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು, ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು, ಲೇಸು ಫಲ ದೊರೆಗೆ ನೀನೆಲ್ಲ ಪೌರುಷಕಂ, ಶೇಷ ನನಗುಳಿಯುವುದು ಎಂತಾದೊಡಂ ನೋವು ಇನಿತು, ಸೈಸದನು ನೀನಳದೆ ಮಂಕುತಿಮ್ಮ. ಕೊನೆಗೆ ಅಲ್ಲಿಗೆ ಬರಬೇಕಾಗ್ತದೆ ಅನ್ಸುತ್ತೆ. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು. ಒಂದಲ್ಲ, ಸಾವಿರಾರು ಪ್ರಯತ್ನ ಮಾಡ್ತಾರೆ, ಯುಕ್ತಿ ಮಾಡ್ತಾ ಇರು. ಒಂದಾಗಲಿಲ್ವೋ ಇನ್ನೊಂದು, ಇದಾಗಲಿಲ್ಲ ಇನ್ನೊಂದು, ಸಾವಿರಾರು ಪ್ರಯತ್ನಗಳನ್ನು ಮಾಡ್ತಾ ಇರು. ಒಂದರಿಂದ ಸೋತೆ ಅನ್ಬೇಡ. ಸಾಸಿರದ ಯುಕ್ತಿ ಸಾಹಸವ ನೀನು ಎಸಗುತ್ತಿರು, ಸತತವಾಗಿ ಮಾಡ್ತಾ ಇರೋ ಪ್ರಯೋಗಗಳನ್ನು. ಲೇಸು ಫಲ ದೊರೆಗೆ, ದೊರೆಗೆ ಅಂದರೆ ದೊರೆಯಲಿ, ಒಳ್ಳೆ ಫಲ ದೊರೆಯಲಿ ನಿನಗೆ ಅಂತ ಹೇಳ್ತಾರೆ. ಒಳ್ಳೆ ಫಲ ದೊರೆಯಲಿ, ಒಳ್ಳೆ ಕೆಲಸ ಮಾಡಿದ್ದೀರಿ, ಒಳ್ಳೆ ಫಲ ದೊರೆಯಲಿ. ನೀನೆಲ್ಲ ಪೌರುಷಕಂ, ನೀನೇನು ಪೌರುಷ ತೋರಿಸಿದ್ಯೋ ಅದು ಒಳ್ಳೆ ಫಲ ದೊರೆಯಲಿ ಅಂತ ಹೇಳ್ತಾರೆ. ಮುಂದೆ ಶೇಷ ನಿನಗುಳಿಯುವುದು ಎಂತಾದೊಡಂ ನೋವಿನಿತು. ಇಷ್ಟಾದರೂ ಕೂಡ ಎಲ್ಲೋ ಒಂದು ಸಲ ನೀನು ನೋವು ಉಳ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ನೀವೇ ಕಲ್ಪನೆ ಮಾಡ್ಕೊಳ್ಳಿ, 4 ಜನ ಸೇರಿ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೋಗ್ತೀರಿ. ಎಷ್ಟು ದುಡಿತೀರಿ ಸಂಸ್ಥೆಗೋಸ್ಕರ, ಎಲ್ಲ ನಿಮ್ಮ ಜೀವ ಒತ್ತೆ ಇಡ್ತೀರಿ. ಕೊನೆಗೆ ಆ ಸಂಸ್ಥೆಯಲ್ಲಿ ನೀವು ಇರೋಕ್ಕಾಗಲ್ಲ, ಮನಸ್ಸು ನೋವಾಗಲ್ವೇ? ಒಬ್ಬ ಸ್ನೇಹಿತನಿಗೋಸ್ಕರ ಏನೆಲ್ಲ ಮಾಡ್ತೀರಿ, ಆದರೆ ಆತ ಹೇಳ್ತಾನೆ ನಾನು ಮೋಸ ಮಾಡಿದೆ ಅಂದ್ಬಿಡ್ತಾನೆ. ಯಾವ್ಯಾವುದೋ ಕೆಲಸಕ್ಕೆ ಹೋದಾಗ ಮನಸ್ಸಲ್ಲಿ ಒಂಚೂರು ನೋವು ಉಳ್ಕೊಳ್ಳುತ್ತೆ ಯಾವಾಗಾದರೂ. ಆ ಉಳ್ಕೊಂಡಾಗ ಹೇಳ್ತಾರೆ ಏನು ಮಾಡಬೇಕು ಅಂತ. ಶೇಷ ನಿನಗೆ ಉಳಿಯುವುದು, ಸ್ವಲ್ಪ ಶೇಷ ಉಳ್ಕೊಳ್ಳುತ್ತೆ ನಿನಗೆ. ಯಾವುದು? ನೋವು ಇನಿತು, ಸ್ವಲ್ಪ ನೋವು ಉಳ್ಕೊಳ್ಳುತ್ತೆ. ಅದಕ್ಕೇನು ಮಾಡ್ಬೇಕು ನೀವು? ಬೇರೆ ಹಾದಿ ಇಲ್ಲ. ಸಹಿಸದನು ನೀನಳದೆ ಮಂಕುತಿಮ್ಮ. ಸಹಿಸದನು, ಸಹಿಸು, ಅದನ್ನು ಸಹಿಸ್ಬೇಕಷ್ಟೇ. ಸಹಿಸಿಕೊಂಡು ಅಳದೆ ಸಹಿಸ್ಕೋಬೇಕು ಅಂತ. ಭಾಳ ಕಷ್ಟದ ಕೆಲಸ ಇದು. ಅಳದೆ ಅಂದರೆ ಏನರ್ಥ? 100 ಮಂದಿ ಹೇಳ್ಕೊಂಡು ಅಡ್ಡಾಡ್ಬೇಡ, ನನಗೆ ಭಾಳ ನೋವಾಯಿತು, ಭಾಳ ನೋವಾಯಿತು, 100 ಮಂದಿ ಹೇಳೋ ಕಾರಣ ಇಲ್ಲ. ಬಾಯಿ ಮುಚ್ಕೊಂಡು ಅಳದೆ ಸಹಿಸ್ಕೋಬೇಕು ಅದನ್ನು ಅಂತ. DVG ಎಷ್ಟೋ ಪದ್ಯದಲ್ಲಿ ಬರ್ತದೆ, ಸಹನೆ ಬಹಳ ಮುಖ್ಯ ಅಂತ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಮ್ಮನ್ನು ಕಾಪಾಡೋದು ಸಹನೆ ಒಂದೇನೆ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗ್ತದೆ ನಮಗೆ? ಎಷ್ಟೋ ಸಲ ಪ್ರಯತ್ನ ಮಾಡಿ ಪ್ರಯತ್ನ ಆಗದೆ ಹೋದರೂ ಕೂಡ ನೋವು ಉಳ್ಕೊಂಡಿರುತ್ತಲ್ಲ, ನೋವನ್ನು ಬಾಯಿ ಮುಚ್ಕೊಂಡು ಅಳಬೇಕು ಅಷ್ಟೇ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ. ಇದೊಂದು ಪ್ರಶ್ನೆ ಭಾಳ ಚೆನ್ನಾಗಿ ಬಂದಿತ್ತು ಇತ್ತೀಚೆಗೆ. ಒಳ್ಳೆ ಕೆಲಸ ಮಾಡಿದ್ರು ನಮಗೆ ನೋವು ಯಾಕೆ ಬರುತ್ತೆ? ಹರಿಶ್ಚಂದ್ರಿಗೆ ಯಾಕೆ ದುಃಖ ಬರಬೇಕು? ಪಾಂಡವರಿಗೆ ಯಾಕೆ ವನವಾಸ? ಸಾಮಾನ್ಯವಾಗಿ ಕೇಳೋದು. ವಾಸವಾನಿ ಅವ್ರು ಕೇಳಿದಾಗ ವೈ ಗುಡ್ ಪೀಪಲ್ ಸಫರ್ ಅಂತ ದಾದಾ ವಾಸವಾನಿ ಉತ್ತರ ಭಾಳ ಚೆನ್ನಾಗಿ ಕೊಟ್ಟರು ಅವರು.
ಗುಡ್ ಪೀಪಲ್ ಹ್ಯಾವ್ ಟು ಸಫರ್ ಬಿಕಾಸ್ ದೇ ಬಿಕಮ್ ಬೆಟರ್ ಪೀಪಲ್ ಅಂತ ಅವ್ರ ಮಾತದು. ಗುಡ್ ಪೀಪಲ್ ಸಫರ್ ಬಿಕಾಸ್ ದೇ ಬಿಕಮ್ ಬೆಟರ್ ಪೀಪಲ್. ನಂದೊಂದು ಥಿಯರಿ ಇದೆ. ಜೀವನ ಒಂದು ವ್ಯಾಪಾರ ಅಂತ ಒಪ್ಕೊಂಡಿದ್ದೀವಿ ಆಗಲೇ. ಪ್ರತಿಯೊಂದು ವ್ಯಾಪಾರದಲ್ಲಿ ಪ್ರತಿಯೊಂದು ವಸ್ತುವಿಗೊಂದು ಬೆಲೆ ಅಂತ ಉಂಟು. ಬೆಲೆ ಇಲ್ಲದೆ ಇರುವಂಥ ಯಾವ ವಸ್ತುನೂ ಇಲ್ಲ. ನೀವೇನಾದರೂ ಕೊಂಡ್ಕೋಬೇಕಾದ್ರೆ ದುಡ್ಡು ಕೊಡಬೇಕು. ಒಂದು 10 ರೂಪಾಯಿ ಸಾಮಾನು ತೊಗೊಂಡಾಗ 10 ರೂಪಾಯಿಗೆ ಅಷ್ಟು ಮಟ್ಟದ ಸಾಮಾನು ಕೊಡ್ತಾನೆ ಅವನು, 10 ರೂಪಾಯಿ ದುಡ್ಡು ಕೊಡ್ತೀರಿ ನೀವು. ದುಃಖ ಪಡೋಂಗಿಲ್ಲ ಅವಾಗ ಅಲ್ವಾ. 10 ರೂಪಾಯಿ ಕೊಟ್ಟರೆ ವಸ್ತು ಬಂತಲ್ಲ ನಿಮಗೆ, ವಸ್ತು ಸಿಗಲಿಲ್ವೇ, ಆ ವ್ಯಾಪಾರ ಆದ್ದರಿಂದ ದುಃಖ ಪಡೋ ಕಾರಣ ಇಲ್ಲ. ಯಾರಾದರೂ 50,000 ರೂಪಾಯಿ ಕೊಟ್ಟು ಒಂದು ಡೈಮಂಡ್ ತೊಗೊಂಡ್ರೆ ದುಃಖ ಪಡ್ತಾರೆ, ಯಾರಾದರೂ ಸಂತೋಷ ಪಡ್ತಾರೆ. 50,000 ಕೊಟ್ಟೆ ನಿಜ, ಅದರ ಪ್ರತಿಯಾಗಿ ನನ್ನ ಡೈಮಂಡ್ ಸಿಕ್ಕಿದೆಯಲ್ಲ, ವಜ್ರ ಸಿಕ್ಕಿದೆಯಲ್ಲ. ವ್ಯಾಪಾರ ಪ್ರತಿಯೊಂದು ಇರುವಂಥದ್ದು. ಅದು ನಾನು ಹೇಳ್ತಾ ಇರ್ತೀನಿ, ದಿಸ್ ಈಸ್ ದ ಪ್ರೈಸ್ ಯು ಪೇ ಫಾರ್ ವ್ಯಾಲ್ಯೂಸ್. ಎಲ್ಲದಕ್ಕೂ ಒಂದು ಬೆಲೆ ಇದೆ ಅಲ್ವಾ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಬೆಲೆ ಕೊಡಲೇಬೇಕು, ಬೆಲೆ ಕೊಡದೆ ನಡೆಯೋದೇ ಇಲ್ಲ. ಸಂತೋಷಕ್ಕೆ ಬೆಲೆ ಕೊಡಬೇಕಾಗತ್ತೆ. ನೀವು ಸಿನಿಮಾಕ್ಕೆ ಹೋಗ್ಬೇಕಾ ದುಡ್ಡು ಕೊಡಬೇಕಲ್ಲಿ, ಒಳ್ಳೆ ಊಟ ಮಾಡಬೇಕಾ ದುಡ್ಡು ಕೊಡಬೇಕು. ಸಂತೋಷಕ್ಕೆ ಬೆಲೆ ಉಂಟು, ಎಲ್ಲದಕ್ಕೂ ಬೆಲೆ ಉಂಟು. ಅದೇ ಥರ ಸತ್ಯಕ್ಕೊಂದು ಬೆಲೆ ಬೇಡವಾ, ಒಂದು ಪ್ರಾಮಾಣಿಕತೆಗೆ ಒಂದು ಬೆಲೆ ಬೇಡವಾ? ಆ ಬೆಲೆ ಎದರಿಂದ ತೀರ್ಮಾನ ಮಾಡೋದು? ನಿನ್ನೆ ನೋಡಿದ್ವಿ ನಾವು, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಅಂತ. ಲೌಕಿಕದ ಮೌಲ್ಯ ಬರಬೇಕಾದ್ರೆ ನಿರ್ಲೌಕಿಕದ ನಾಣ್ಯದಲ್ಲಿ ಬರಬೇಕು. ಈಗ ಹರಿಶ್ಚಂದ್ರ ಕಷ್ಟಪಟ್ಟ, 2 ವರ್ಷ ಕಷ್ಟಪಟ್ಟ, ವಿಧಿ ಅವನು ಅರೆದು ಬಿಡ್ತು ಹಾಕಿ. ಆದರೆ ಅವನಿಗೆ ಮೌಲ್ಯ ಬೆಲೆ ಸಿಗಲಿಲ್ವಾ ಅಂತ. ಬೆಲೆ ಸಿಕ್ತಲ್ಲ. ಅವನು ಕೊಟ್ಟಂಥ ಬೆಲೆ 2 ವರ್ಷದ ಜೀವನ ತನ್ನ ತೆತ್ತಿಬಿಟ್ಟ. ಅದಕ್ಕೋಸ್ಕರ ತೆತ್ತಿದ್ದಕ್ಕೆ ಅವನು ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಅಂತೆ ಆಗಿದ್ದಾನ ಅವನು ಅಲ್ವಾ. ಸತ್ಯದ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೋ. ಅದಕ್ಕೆ ಈಸ್ ಅ ಪ್ರೈಸ್ ಈ ಪೇಡ್ ಫಾರ್ ಗೆಟಿಂಗ್ ದ್ಯಾಟ್ ಕೈಂಡ್ ಆಫ್ ವ್ಯಾಲ್ಯೂ. ಮೌಲ್ಯ ಬೇಕಾದರೆ ಜೀವನ ತೆತ್ತಬೇಕಾಗ್ತದೆ. ಗಾಂಧೀಜಿ ಅಷ್ಟು ವರ್ಷ ಒದ್ದಾಡಬೇಕಾಗಿತ್ತಲ್ಲ ಜೀವನದುದ್ದಕ್ಕೂ. ಒದ್ದಾಡಿದ್ದಕ್ಕೆ ಅವರು ಮಹಾತ್ಮ ಆದರು. ಮಹಾತ್ಮ ಪದವಿಗೆ ಅವರು ತೆತ್ತ ಹಣ ಅಥವಾ ತೆತ್ತ ಮೌಲ್ಯ ಅಂದರೆ ಬೆಲೆ ಅಂದರೆ ಅದು. ಆದ್ದರಿಂದ ದುಃಖ ಪಡೋ ಕಾರಣ ಇಲ್ಲ. ನೀವು ಸಹನೆ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ, ಸಹನೆ ಮಾಡ್ಕೊಳ್ಳೋದಿದೆ. ತಾಳ್ಕೋಬೇಕಂತೀವಲ್ಲ, ತಾಳುವುದು ಕೂಡ ಅದೊಂದು ಬೆಲೆ ಇದ್ದ ಹಾಗೆ. ಎಷ್ಟು ತಾಳ್ಕೋತೀರೋ ಅಷ್ಟು ಪ್ರಸಿದ್ಧರಾಗ್ತೀರಿ. ಒಂದು ಸಲ ಜೀವನಕ್ಕೊಂದು ಎತ್ತರ ಬಂದಾಗ ಈ ಎತ್ತರ ಬಂದದ್ದು ಎಲ್ಲಿಂದ ಬಂತು ಅಂತ DVG ಅವರ ಜೀವನದಲ್ಲೇ ನಾವು ನೋಡಿದ್ದೇವೆ. ಅವರು ತೀರ್ಕೊಂಡ ಮೇಲೆ ಅವ್ರ ಟ್ರಂಕಲ್ಲಿ ಚೆಕ್ಸ್ ಇತ್ತು ಅಂತ. ಎಷ್ಟೋ ಚೆಕ್ಗಳಿದ್ದು, ಬ್ಯಾಂಕಿಗೆ ಕಳಿಸ್ಲಾರ್ದೆ ಸುಮಾರು 20,000 ರೂಪಾಯಿ ಮೇಲೆ ಬೆಲೆ ಬಾಳುವಂಥ ಚೆಕ್ಗಳು. ಅವ್ರ ದುಡ್ಡು ಬೇಡ ಅಂತಿರಲಿಲ್ಲ, ಬೇಕಿತ್ತು. ಚೆಕ್ ಹಾಗೇ ಇತ್ತು. ಅವ್ರದ್ದೊಂದು ನಂಬಿಕೆ, ನನಗೆ ಎಷ್ಟು ಸಲ್ಲಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿಂದ ಏನಾದರೂ ಬಂದಿದೆ ಅಂದರೆ ನಂದಲ್ಲ ಅಂತ ಬ್ಯಾಂಕಿಗೆ ಕಳಿಸ್ತಾ ಇರಲಿಲ್ಲ ಅವರು ಅಂತ. ಇದೊಂದು ಮೌಲ್ಯ ಅಲ್ವಾ, ಅದೊಂದು ಬೆಲೆ ತೆರೆದಂಗೆ ಅಲ್ವಾ ಅದು. ಆ ಮೌಲ್ಯಕ್ಕೋಸ್ಕರ ತೆತ್ತ ಬೆಲೆ ಅದು. ಹಾಗೆ ಹೇಳ್ತಾರೆ, ಅಳಬಾರ್ದೆ ಸಹಿಸ್ಕೋಬೇಕು ಅಂತಾರಲ್ಲ, ಕಷ್ಟ ಅಲ್ಲ ಅದು, ಕಷ್ಟ ಅಲ್ಲ. ಅದು ಸಹಿಸ್ಕೊಂಡಾಗ ಮಾತ್ರ ಅದಕ್ಕೆ ಹೇಳ್ತಾರೆ, ಈ ನೋವಿದೆಯಲ್ಲ ಮೌಲ್ಯಕ್ಕೆ ತೆತ್ತಂಥ ಒಂದು ಬೆಲೆ ಅದು. ಆದ್ದರಿಂದ ಅದನ್ನು ದುಃಖ ಪಡಬೇಕಾಗಿಲ್ಲ. ಅದಕ್ಕೆ ಸಹಿಸದನು ನೀನು ಅಳದೆ ಮಂಕುತಿಮ್ಮ ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ, ಭಾಳ ಚೆನ್ನಾಗಿರೋ ಮಾತು. ಕರ್ಮ ಮಾರ್ಗದಲ್ಲಿ ಹೋದಾಗ